ಏನು ಬೆಳಗ್ಗೆ ನಾನು ಬೆಂಗಳೂರಿನಲ್ಲಿದ್ದೆ. ಬೆಳಗ್ಗೆ ಸುಮಾರು ನನಗೆ 8:40 ಒಂದು ಕಾಲ್ ಬಂತು. ಈ ತರ ಮುಳಕೆರೆ ಗ್ರಾಮದಲ್ಲಿ ಈ ಒಂದು ಬ್ಲಾಸ್ಟ್ ಆಗಿ ಬೆಂಕಿ ಬಂದು 4 ಮಕ್ಕಳು ಮತ್ತೊಂದು ಇಬ್ಬರಿಗೆ ಬಹಳಷ್ಟು ಗಾಯಗಳಾಗಿದೆ ಅಂತ ನನಗ ಇಲ್ಲಿನ ಗ್ರಾಮಸ್ಥರು ನನಗ ಮಾಹಿತಿ ಕೊಟ್ಟಾಗ ನಾನು ಅವಾಗೆ ನಮ್ಮ ಸಂಬಂಧಪಟ್ಟ ತಹಸೀಲ್ದಾರ್ ಅವರಿಗೆ, ಇ ಅವರಿಗೆ ಮತ್ತೆ ಸರ್ಕಲ್ ಇನ್ಸ್ಪೆಕ್ಟರ್ಗೆ ಹೇಳ್ದೆ, ಈ ತರ ಆಗಿದೆ, ಏನಾಗಿದೆ ಹೋಗಿ ನೋಡ್ಕೊಳ್ಳಿ ಅಂತಂದಾಗ ಮತ್ತೆ ತಹಸೀಲ್ದಾರ್ ಅವ್ರು ಫೋನ್ ಮಾಡಿ ಹೇಳಿದ್ರು, ಸರ್ ಇಲ್ಲಿ ಈ ತರ ಆಗಿದೆ ಅಂತ. ನಾನು ಕೂಡ ಅವಾಗೆ ಬೇಗನೆ ಬೆಂಗಳೂರಿನಿಂದ ಹೈದರಾಬಾದ್ಗೆ ಬಂದು ಬೀದರಿಗೆ ಏನು ಇವತ್ತು ಗಾಯಗಳು ಅಲ್ಲಿ ನಮ್ಮಲ್ಲಿ ಹಾಸ್ಪಿಟಲ್ನಲ್ಲಿ ಬ್ರಿಮ್ಸ್ ಹಾಸ್ಪಿಟಲ್ ಮತ್ತೆ ಗುರುನಾನಕ್ ಅಲ್ಲಿ ಮಕ್ಕಳಿಗೆ ಅಡ್ಮಿಟ್ ಮಾಡಿದಾರೆ. ಅವರನ್ನು ಕೂಡ ಭೇಟಿಯಾಗಿ ಈಗೇನು ಇಲ್ಲಿ ಘಟನೆ ನಡೆದಂತ ಸ್ಥಳದಲ್ಲಿ ಕೂಡ ಇವತ್ತು ಬಂದು ನಮ್ಮ ಅಧಿಕಾರಿಗಳು ಇವತ್ತು ತಹಸೀಲ್ದಾರ್ ಇರ್ಬೋದು, SP ಅವರು ಇದ್ದಾರೆ, IGPನೂ ಕೂಡ ಇದ್ದಾರೆ. ಅದ್ರ ಬಗ್ಗೆ ಈಗಾಗಲೇ ಪರಿಶೀಲನೆ ನಡೆಸ್ತಾ ಇದ್ದಾರ, ಏನಾಗಿದೆ ಎದಕ್ಕಾಗಿದೆ ಅಂತ. ಅವ್ರಿಗೆ ಅಲ್ಲೊಂದು ಕಂಡು ಬಂದಿದ್ದು ಏನಂತಂದ್ರೆ ಒಂದು ಡ್ರಮ್ ಇತ್ತು, ಆ ಡ್ರಮ್ಲಿಂದ ಆಗಿರ್ಬೋದು ಅಂತ ಈಗಾಗಲೇ ಅವ್ರ ಎಕ್ಸ್ಪರ್ಟ್ಸ್ ತನಿಖೆ ಮಾಡ್ತಾ ಇದ್ದಾರೆ. ಈಗ ನೋಡಿ, ಈಗ ಬಾಂಬ್ ಸ್ಕ್ವಾಡ್ಸು ಬಂದಿದೆ, FSL ದವರು ಕೂಡ ಬಂದಿದೆ. ಈಗ ಯಾವುದೇ ಅದ್ರದ್ದು ರಿಪೋರ್ಟ್ ಕೊಡ್ಬೇಕಂತಂದ್ರ ಆ ಅಧಿಕಾರಿಗಳೇ ಕೊಡ್ಬೇಕಾಗ್ತದ. ಇವತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ ದವ್ರು ಕೊಡ್ಲಕ್ಕಾಗಲ್ಲ, ಕಂದಾಯದವ್ರು ಕೊಡ್ಲಕ್ಕಾಗಲ್ಲ, ಯಾರು ಕೊಡ್ಲಕ್ಕಾಗಲ್ಲ. ಅವ್ರು ಏನ್ ರಿಪೋರ್ಟ್ ಕೊಡ್ತಾರೋ ಅದ್ರ ಬಗ್ಗೆ ತನಿಖೆ, ಇನ್ನು ಉನ್ನತ ಮಟ್ಟದ ತನಿಖೆ ಮಾಡ್ಲಕ್ಕೂ ಕೂಡ ನಾವು ಸರ್ಕಾರ ಮ್ಯಾಗ ಒತ್ತಡ ಹೇರ್ತೇವೆ. ಯಾವುದೇ ಈಗ ನೋಡಿ ಇದ್ರ ಬಗ್ಗೆ ಜನರಿಗೆ ಗೊತ್ತಾ, ಎಲ್ಲ ಗ್ರಾಮಸ್ಥರು ಭಯಭೀತರಾಗಿದ್ದಾರೆ ಇಲ್ಲಿಗ. ಯಾಕಂತಂದ್ರೆ ಪದೇ ಪದೇ ಆಗ್ತಾ ಇದೆ. ಇದು ಸುಮಾರು 3-4 ಸರ್ತಿ ಆಗಿರ್ಬೋದು. ಇಲ್ಲಿ 4 ಸರ್ತಿಗೆ ಇದನ್ನೇ ಸೇಮ್ ಇನ್ಸಿಡೆಂಟ್ ಅಂತಂದ್ರೆ ಇದೇ ಶಬ್ದ ಮೊನ್ನೆ 2 ಇಲ್ಲ 3 ದಿವಸ ಮೊದಲು ಕೂಡ ಬಂದಿತ್ತು. ಅವಾಗೂ ಕೂಡ ಅಧಿಕಾರಿಗಳು ಬಂದು ನೋಡಿದ್ರು. ಅವಾಗೆ ಎತ್ಕೊಂಡ್ಕೊಂಡು ಇಲ್ಲಿ ಯಾಕೆ ಆಗ್ತಾ ಇದೆ ಪದೇ ಪದೇ, ಅವಾಗೆ ನಾವು ಇನ್ವೆಸ್ಟಿಗೇಷನ್ ಮಾಡ್ರೆ ಈ ಒಂದು ಅನಾಹುತ ಆಗ್ತಿಲ್ಲ ಅಂತ. ಇವತ್ತ ಸರ್ಕಾರಕ್ಕೆ ಒತ್ತಾಯ ಮಾಡೋದು, ಇವತ್ತೇನು ಈ ಗ್ರಾಮಸ್ಥರು ಇವತ್ತು ಭಯಭೀತರಾಗಿದಾರ, ಇದ್ರ ಬಗ್ಗೆ ತನಿಖೆ ಮಾಡಬೇಕು. ಇವತ್ತು ಕೆಮಿಕಲ್ ಇಂದ ಆಗಿರುವುದು ಮತ್ತೆ ಬೇರೆ ಬೇರೆಲಿಂದ ಆಗಿರ್ಬೋದು, ಅದ್ರ ಬಗ್ಗೆ ಉನ್ನತ ಮಟ್ಟದ ತನಿಖೆ ಮಾಡಿ ಏನು ಎದ್ರ ಬಗ್ಗೆ ಆಗ್ತಾ ಇದೆ, ಯಾಕೆ ಆಗ್ತಾ ಇದೆ, ಯಾರು ಮಾಡ್ತಾ ಇದಾರ ಅಂತ ಅವ್ರ ಮೇಲೆ ಕ್ರಮ ವಹಿಸ್ಬೇಕಂತ ನಾವು ಒತ್ತಾಯ ಮಾಡ್ತೇವೆ. ಗೊತ್ತಾ ಇಲ್ಲ, ಇಲ್ಲಿಂದ ನೋಡಿದ್ರೆ ಈಗಾಗ್ಲೇ ನಾನೇನು ಅಲ್ಲಿ ಮಕ್ಕಳಿಗೆ ಹತ್ತಿದಿರ್ಬೋದು, ಬೇರೆಯವ್ರಿಗೆ ಹತ್ತಿರ್ಬೋದು, ಏನಾದ್ರು ಒಂದು ಡ್ರಮ್ ಇದೆ ನೋಡಿ, ಆ ಡ್ರಮ್ದೇ ಎಲ್ಲಾ ಕಡೆನೂ ಕೂಡ ಹೋಗಿದೆ. ಮಕ್ಕಳು ಮೂತಿಗೆ ಚುಚ್ಚಿದಿರ್ಬೋದು, ಸಣ್ಣ ಸಣ್ಣ ಇದಾಗಿರ್ಬೋದು, ಮತ್ತೆ ಆ ಡ್ರಮ್ ನಲ್ಲಿ ಏನು ಎಷ್ಟು ಒಟ್ಟು ಅಂತ ಇದೆ, ಹೈಡ್ರೋಜನ್ ಪೆರಾಕ್ಸೈಡ್ ಅಂತ ಇದೆಯಲ್ಲ, ಅದನ್ನೇ ಎಲ್ಲಿ ಫ್ಲೇಮೇಬಲ್ ಆಗಿ ಬ್ಲಾಸ್ಟ್ ಆಗಿದೆ ಅಂತ ಇವತ್ತು ಕಾಣ್ ಬರ್ತಾ ಇದೆ. ಗೊತ್ತಾ ಅದೇ ಮನೆಗೆ ಯಾಕೆ ಇಟ್ಕೊಂಡಿದಾರ ಅಂತಂದ್ರೆ ಅವ್ನೇನೋ ಪೇಂಟಿಂಗ್ ಕೆಲಸ ಮಾಡ್ತಾನಂತ ಹುಡುಗ, ಅದಕ್ಕಾಗಿ ಇಟ್ಕೊಂಡಿದಾರಂತ ಇವತ್ತ ನಮ್ಮ ಅಧಿಕಾರಿಗಳು ಮಾಹಿತಿ ಕೊಟ್ಟಿದ್ದಾರೆ. ಈಗ ಇದು ಲಾಸ್ಟ್ ಟೈಮ್ ಆಗಿದಾಗೆ ಇದ್ರ ಬಗ್ಗೆ ತನಿಖೆ ಮಾಡಿ ಕ್ರಮ ವಹಿಸ್ಬೇಕಾಗಿತ್ತು. ಆದ್ರೆ ಅಧಿಕಾರಿಗಳು ಅವಾಗ ಯಾವ ತರ ಇದು ಮಾಡಿದಾರೆ ಅಂತ ನನಗೂ ಕೂಡ, ನಾನು ಪದೇ ಪದೇ ಕೇಳಿದೆ ಯಾಕಾಗಿದೆ, ಏನಾಗಿದೆ. FSL ರಿಪೋರ್ಟ್ ಬರೋದನ್ನು ಕೂಡ ನಾನು ಕೇಳ್ತಾ ಇದ್ದೆ. FSL ಲಾಸ್ಟ್ ಟೈಮು ಕೂಡ ಸ್ಯಾಂಪಲ್ ಒಯ್ದಿರು, ಏನ ಮಗುವಿಗೆ ಹತ್ತಿ ಪೂರಾ ಕಾಲೆಲ್ಲ ಇದಾಗಿತ್ತು, ಮತ್ತೆ ಚಪ್ಪಲ್ದು ಅವರು ಸ್ಯಾಂಪಲ್ ಒಯ್ದು ಆ ಸಮಯದಾಗ ಮಾಡಿದಾಗ, ಇಲ್ಲ ಸರ್ ಅದನ್ನಲ್ಲಿ ಏನೂ ಬಂದಿಲ್ಲ, ಏನು ಕೂಡ ಪತ್ತೆ ಆಗಿಲ್ಲ, ಅದರಲ್ಲಿ ಪ್ಲೇನ್ ಇದೆ. ನಾನು ಅದೇ ಮತ್ತೆ ಪ್ಲೇನ್ ಇದೆ ಅಂತಂದ್ರೆ ನೆಲ ಮೇಲೆ ಕಾಲಿಟ್ರ ಕಾಲು ಇದಾಗ್ಬಿಡ್ತದ ಅಂತ ಅವನು ಕೂಡ ನಾನು ಕ್ವಶನ್ ಮಾಡಿದೆ. ಆದ್ರೆ ಅವಾಗ ಯಾವುದು ಕೂಡ ಉತ್ತರ ಕೊಟ್ಟಿಲ್ಲ. ಮೊನ್ನೆನೂ ಕೂಡ 3 ದಿವಸ ಪಲ್ಯ ಆಗಿತ್ತು ಅಂತಂದ್ರೆ ಎಸ್ಕೊಂಡು ಕೆಲಸ ಮಾಡ್ಬೇಕಾಗಿತ್ತಲ್ಲ. ಇವತ್ತು ನಾವು ಶಾಸಕರಿದ್ದೇವು, ಸಂಬಂಧಪಟ್ಟ ಸಚಿವರು ಅವ್ರು ಕೂಡ ಗಮನಕ್ಕೂ ಕೂಡ ತಂದಿಲ್ಲ. ನಿನ್ನೆ ನನಗೆ ತಹಸೀಲ್ದಾರ್ ಕೂಡ ಮಾತಾಡಿದಾಗ ಮೊದ್ಲಿಂದ ಏನು ಹುಡುಗಂದು ಕಂಪನ್ಸೇಷನ್ ಕೊಡ್ಬೇಕು ಅದ್ರ ಬಗ್ಗೆ ನಾವು ಮಾತಾಡಿದಾಗ ಅವಾಗ ಹೇಳಿದ್ರು ತಹಸೀಲ್ದಾರ್ ಅವರು, ಸರ್ ಇಲ್ಲ ಮೊನ್ನೆನೂ ಕೂಡ 3 ದಿವಸ ಮೊದಲ ಮತ್ತೊಂದು ಶಬ್ದ ಬಂತು ಅವಾಗ ಅಂತ ಹೇಳಿದ್ರು. ಅವಾಗೆ ಕ್ರಮ ವಹಿಸಿದ್ರು ಅಂತಂದ್ರೆ ಈ ದೊಡ್ಡ ಅನಾಹುತ ಆಗ್ತಿಲ್ಲ ಅಂತ ನಾನು ಹೇಳಕ್. ಹೌದು, ಇನ್ನ ಮಕ್ಕಳು ಇವತ್ತಿನ ಮಕ್ಕಳಿಗೆ ಏನ್ ಹತ್ತಿದೆ ನೋಡಿ, ಆ ಮಕ್ಕಳು ಆ ಬಸ್ಸಿಗೆ ಹೋಗ್ತಾರ, ಆ ಬಸ್ ಇನ್ನ ಟೈಮ್ ಇದೆ ಅಂತ ಅಲ್ಲಿ ನಿಂತಿದ್ರು ಪಾಪ ಅವರು. ಅವಾಗ ಈ ಒಂದು ಘಟನೆ ಆಗಿದೆ. ಆ ಬಸ್ ಬಂದಾಗ ಇದು ಆಗ್ತಿತ್ತು ಅಂತಂದ್ರೆ ದೊಡ್ಡ ಘಟನೆ ಆಗ್ತಿತ್ತು. ಈಗ ನೋಡಿ, ನಾವು ಜನಪ್ರತಿನಿಧಿಗಳಿರ್ಬೇಕು, ಸರ್ಕಾರ ಮ್ಯಾಗೆ ಒತ್ತಡ ಹೇಳಿ ಇದ್ರ ಬಗ್ಗೆ ಉನ್ನತ ಮಟ್ಟದ ತನಿಖೆ ಆಗ್ಬೇಕು.
ಎಲ್ಲರದು ಇವತ್ತ ಜನರದಿದೆ, ನಂದು ಅದೇ ಇದೆ. ಈಗಾಗಲೇ ಅಧಿವೇಶನ ಕೂಡ ನಡೀತಾ ಇದೆ. ನಾಡಿದ್ದೇನೆ ಇದ್ರ ಬಗ್ಗೆ ಅಧಿವೇಶನದಲ್ಲಿ ಕೂಡ ಪ್ರಸ್ತಾವನೆ ಮಾಡಿ ಇದ್ರ ಬಗ್ಗೆ ತನಿಖೆ ಮಾಡ್ಬೇಕಂತ ಹೇಳ್ಬೇಕು. ಈಗಾಗಲೇ ನಮ್ಮ ಸಂಬಂಧಪಟ್ಟ ಉಸ್ತುವಾರಿ ಸಚಿವರಿಗೆ ಡಿ ಸಿ ಅವರಿಗೂ ಕೂಡ ಹೇಳಿದ್ದು. ಯಾಕೆ ಈಗೇನ್ ಗಾಯಗಳು ಆಗಿರ ಅಡ್ಮಿಟ್ ಇದಾರ ಅವರಿಗೆ ಒಳ್ಳೆ ಹಾಸ್ಪಿಟಲ್ ನಲ್ಲಿ ಟ್ರೀಟ್ಮೆಂಟ್ ಕೊಡ್ಬೇಕಂತ ಈಗಾಗಲೇ ಹೇಳಿದೀವಿ. ಯಾಕಂತಂದ್ರೆ ಇಲ್ಲೊತ್ತಿಗೆ ಮೊದ್ಲ ಉಸ್ಮಾನಿ ಹಾಸ್ಪಿಟಲ್ ಗೌರ್ಮೆಂಟ್ ಹಾಸ್ಪಿಟಲ್ ಹೋಗ್ತಾ ಇದ್ರು ಹೈದರಾಬಾದಿಗೆ. ನಾನ್ ಹೇಳಿದೆ ಅಲ್ಲಿ ಗೌರ್ಮೆಂಟ್ ಹಾಸ್ಪಿಟಲ್ ಹೋಯ್ದಾರ ಅವ್ರೆಲ್ಲ ನೋಡಿ ಮಾಡೋ ತನಕನೇ ಪೇಷಂಟ್ ಇದು ಹಾಳಾಗುತ್ತೆ. ಅದಕ್ಕಾಗಿ ಅವರಿಗೆ ಒಳ್ಳೆ ಮಲ್ಟಿ ಸ್ಪೆಷಲ್ ಹಾಸ್ಪಿಟಲ್ ಒಳ್ಳೆ ಇದಿದೆ ಅಂತ ಹಾಸ್ಪಿಟಲ್ ದಲ್ಲೇ ಅಡ್ಮಿಟ್ ಮಾಡಬೇಕು, ಅಲ್ಲೇ ಟ್ರೀಟ್ಮೆಂಟ್ ಕೊಡ್ಬೇಕಂತ ಇವತ್ತು ಸೋಲಾಪುರ್ನಲ್ಲಿ ಗಂಗಾಮಯ ಹಾಸ್ಪಿಟಲ್, ಇಲ್ಲಿ ಮಲ್ಲಾರೆಡ್ಡಿ ಹಾಸ್ಪಿಟಲ್ ಹೈದರಾಬಾದ್ ನಲ್ಲಿ, ಮತ್ತೆ ಒಂದು ಮಗುವಿಗೆ ಗುರುನಾನಕ್ ಇದ್ರಲ್ಲಿ ಚಿಕಿತ್ಸೆ ನಡೀತಾ ಇದೆ ಗೊತ್ತಾ. ಏನು ಬೆಳಗ್ಗೆ ನಾನು ಬೆಂಗಳೂರಿನಲ್ಲಿದ್ದೆ. ಬೆಳಗ್ಗೆ ಸುಮಾರು ನನಗೆ 8:40 ಒಂದು ಕಾಲ್ ಬಂತು. ಈ ತರ ಮುಳಕೆರೆ ಗ್ರಾಮದಲ್ಲಿ ಈ ಒಂದು ಬ್ಲಾಸ್ಟ್ ಆಗಿ ಬೆಂಕಿ ಬಂದು 4 ಮಕ್ಕಳು ಮತ್ತೊಂದು ಇಬ್ಬರಿಗೆ ಬಹಳಷ್ಟು ಗಾಯಗಳಾಗಿದೆ ಅಂತ ನನಗ ಇಲ್ಲಿನ ಗ್ರಾಮಸ್ಥರು ನನಗ ಮಾಹಿತಿ ಕೊಟ್ಟಾಗ ನಾನು ಅವಾಗೆ ನಮ್ ಸಂಬಂಧಪಟ್ಟ ತಹಸೀಲ್ದಾರ್ ಅವರಿಗೆ, ಇ ಅವರಿಗೆ ಮತ್ತೆ ಸರ್ಕಲ್ ಇನ್ಸ್ಪೆಕ್ಟರ್ಗೆ ಹೇಳ್ದೆ ಈ ತರ ಆಗಿದೆ, ಏನಾಗಿದೆ ಹೋಗಿ ನೋಡ್ಕೊಳ್ಳಿ ಅಂತಂದಾಗ ಮತ್ತೆ ತಹಸೀಲ್ದಾರ್ ಅವ್ರು ಫೋನ್ ಮಾಡಿ ಹೇಳಿದ್ರು, ಸರ್ ಇಲ್ಲಿ ಈ ತರ ಆಗಿದೆ ಅಂತ. ನಾನು ಕೂಡ ಅವಾಗೆ ಬೇಗನೆ ಬೆಂಗಳೂರಿನಿಂದ ಹೈದರಾಬಾದ್ಗೆ ಬಂದು ಬೀದರಿಗೆ ಏನು ಗೊತ್ತ ಗಾಯಗಳು ಅಲ್ಲಿ ನಮ್ಮಲ್ಲಿ ಹಾಸ್ಪಿಟಲ್ ನಲ್ಲಿ ಬ್ರಿಮ್ಸ್ ಹಾಸ್ಪಿಟಲ್ ಮತ್ತೆ ಗುರುನಾನಕ್ ಅಲ್ಲಿ ಮಕ್ಕಳಿಗೆ ಅಡ್ಮಿಟ್ ಮಾಡಿದಾರೆ, ಅವರನ್ನು ಕೂಡ ಭೇಟಿಯಾಗಿ ಈಗೇನು ಇಲ್ಲಿ ಘಟನೆ ನಡೆದಂತ ಸ್ಥಳದಲ್ಲಿ ಕೂಡ ಇವತ್ತು ಬಂದು ನಮ್ಮ ಅಧಿಕಾರಿಗಳು ಇವತ್ತು ತಹಸೀಲ್ದಾರ್ ಇರ್ಬೋದು, SP ಅವರು ಇದ್ದಾರೆ, IGPನೂ ಕೂಡ ಇದ್ದಾರ. ಅದ್ರ ಬಗ್ಗೆ ಈಗಾಗಲೇ ಪರಿಶೀಲನೆ ನಡೆಸ್ತಾ ಇದ್ದಾರ, ಏನಾಗಿದೆ ಎದಕ್ಕಾಗಿದೆ ಅಂತ. ಅವ್ರಿಗೆ ಅಲ್ಲೊಂದು ಕಂಡು ಬಂದಿದೆ ಏನಂತಂದ್ರೆ ಒಂದು ಡ್ರಮ್ ಇತ್ತು, ಆ ಡ್ರಮ್ಲಿಂದ ಆಗಿರ್ಬೋದು ಅಂತ ಈಗಾಗಲೇ ಅವ್ರ ಎಕ್ಸ್ಪರ್ಟ್ಸ್ ತನಿಖೆ ಮಾಡ್ತಾ ಇದಾರೆ. ಈಗ ನೋಡಿ, ಈಗ ಬಾಂಬ್ ಸ್ಕ್ವಾಡ್ಸು ಬಂದಿದೆ, FSL ದವರು ಕೂಡ ಬಂದಿದೆ. ಈಗ ಯಾವುದೇ ಅದ್ರದ್ದು ರಿಪೋರ್ಟ್ ಕೊಡ್ಬೇಕಂತಂದ್ರ ಆ ಅಧಿಕಾರಿಗಳೇ ಕೊಡ್ಬೇಕಾಗ್ತದ. ಇವತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ ದವ್ರು ಕೊಡ್ಲಕ್ಕಾಗಲ್ಲ, ಕಂದಾಯದವ್ರು ಕೊಡ್ಲಕ್ಕಾಗಲ್ಲ, ಯಾರು ಕೊಡ್ಲಕ್ಕಾಗಲ್ಲ. ಅವ್ರು ಏನ್ ರಿಪೋರ್ಟ್ ಕೊಡ್ತಾರ ಅದ್ರ ಬಗ್ಗೆ ತನಿಖೆ ಇನ್ನ ಉನ್ನತ ಮಟ್ಟದ ತನಿಖೆ ಮಾಡ್ಲಕ್ಕೂ ಕೂಡ ನಾವು ಸರ್ಕಾರ ಮ್ಯಾಗ ಒತ್ತಡ ಹೇರ್ತೇವೆ. ಯಾವುದೇ ಈಗ ನೋಡಿ ಇದ್ರ ಬಗ್ಗೆ ಜನರಿಗೆ ಗೊತ್ತಾ, ಎಲ್ಲ ಗ್ರಾಮಸ್ಥರು ಭಯಭೀತರಾಗಿದ್ದಾರೆ ಇಲ್ಲಿಗ. ಯಾಕಂತಂದ್ರೆ ಪದೇ ಪದೇ ಆಗ್ತಾ ಇದೆ. ಇದು ಸುಮಾರು 3-4 ಸರ್ತಿ ಆಗಿರ್ಬೋದು, ಇಲ್ಲಿ 4-5 ಸರ್ತಿಗೆ ಇದನ್ನೇ ಸೇಮ್ ಇನ್ಸಿಡೆಂಟ್ ಅಂತಂದ್ರೆ ಇದೇ ಶಬ್ದ ಮೊನ್ನೆ 2 ಇಲ್ಲ 3 ದಿವಸ ಮೊದಲು ಕೂಡ ಬಂದಿತ್ತು. ಅವಾಗೂ ಕೂಡ ಅಧಿಕಾರಿಗಳು ಬಂದು ನೋಡಿದ್ರು. ಅವಾಗೆ ಎಚ್ಕೊಂಡ್ಕೊಂಡು ಇಲ್ಲಿ ಯಾಕೆ ಆಗ್ತಾ ಇದೆ ಪದೇ ಪದೇ, ಅವಾಗೆ ನಾವು ಇನ್ವೆಸ್ಟಿಗೇಷನ್ ಮಾಡ್ರೆ ಈ ಒಂದು ಅನಾಹುತ ಆಗ್ತಿಲ್ಲ ಅಂತ. ಇವತ್ತ ಸರ್ಕಾರಕ್ಕೆ ಒತ್ತಾಯ ಮಾಡೋದು, ಇವತ್ತೇನು ಈ ಗ್ರಾಮಸ್ಥರು ಇವತ್ತು ಭಯಭೀತರಾಗಿದಾರ, ಇದ್ರ ಬಗ್ಗೆ ತನಿಖೆ ಮಾಡಬೇಕು. ಇವತ್ತು ಕೆಮಿಕಲ್ ಇಂದ ಆಗಿರುವುದು ಮತ್ತೆ ಬೇರೆ ಬೇರೆಲಿಂದ ಆಗಿರ್ಬೋದು, ಅದ್ರ ಬಗ್ಗೆ ಉನ್ನತ ಮಟ್ಟದ ತನಿಖೆ ಮಾಡಿ ಏನು ಎದ್ರ ಬಗ್ಗೆ ಆಗ್ತಾ ಇದೆ, ಯಾಕೆ ಆಗ್ತಾ ಇದೆ, ಯಾರು ಮಾಡ್ತಾ ಇದಾರ ಅಂತ ಅವ್ರ ಮೇಲೆ ಕ್ರಮ ವಹಿಸ್ಬೇಕಂತ ನಾವು ಒತ್ತಾಯ ಮಾಡ್ತೇವೆ ಗೊತ್ತಾ. ಇಲ್ಲ, ಇಲ್ಲಿಂದ ನೋಡಿದ್ರೆ ಈಗಾಗ್ಲೇ ನಾನೇನು ಅಲ್ಲಿ ಮಕ್ಕಳಿಗೆ ಹತ್ತಿದಿರ್ಬೋದು, ಬೇರೆಯವ್ರಿಗೆ ಹತ್ತಿರ್ಬೋದು, ಏನಾದ್ರು ಒಂದು ಡ್ರಮ್ ಇದೆ ನೋಡಿ, ಆ ಡ್ರಮ್ದೇ ಎಲ್ಲಾ ಕಡೆನೂ ಕೂಡ ಹೋಗಿದೆ. ಮಕ್ಕಳು ಮೂತಿಗೆ ಚುಚ್ಚಿದಿರ್ಬೋದು, ಸಣ್ಣ ಸಣ್ಣ ಇದಾಗಿರ್ಬೋದು, ಮತ್ತೆ ಆ ಡ್ರಮ್ ನಲ್ಲಿ ಏನು ಎಷ್ಟು ಒಟ್ಟು ಅಂತ ಇದೆ, ಹೈಡ್ರೋಜನ್ ಪೆರಾಕ್ಸೈಡ್ ಅಂತ ಇದೆಯಲ್ಲ, ಅದನ್ನೇ ಎಲ್ಲ ಫ್ಲೇಮೇಬಲ್ ಆಗಿ ಬ್ಲಾಸ್ಟ್ ಆಗಿದೆ ಅಂತ ಇವತ್ತು ಕಾಣ್ ಬರ್ತಾ ಇದೆ ಗೊತ್ತಾ. ಅದೇ ಮನೆಗೆ ಯಾಕೆ ಇಟ್ಕೊಂಡಿದಾರ ಅಂತಂದ್ರೆ ಅವ್ನೇನೋ ಪೇಂಟಿಂಗ್ ಕೆಲಸ ಮಾಡ್ತಾನಂತ ಹುಡುಗ, ಅದಕ್ಕಾಗಿ ಇಟ್ಕೊಂಡಿದಾರಂತ ಇವತ್ತ ನಮ್ಮ ಅಧಿಕಾರಿಗಳು ಮಾಹಿತಿ ಕೊಟ್ಟಿದ್ದಾರೆ. ಈಗ ಇದು ಲಾಸ್ಟ್ ಟೈಮ್ ಆಗಿದಾಗೆ ಇದ್ರ ಬಗ್ಗೆ ತನಿಖೆ ಮಾಡಿ ಕ್ರಮ ವಹಿಸ್ಬೇಕಾಗಿತ್ತು. ಆದ್ರೆ ಅಧಿಕಾರಿಗಳು ಅವಾಗ ಯಾವ ತರ ಇದು ಮಾಡಿದಾರಂತ ನನಗೂ ಕೂಡ, ನಾನು ಪದೇ ಪದೇ ಕೇಳಿದೆ ಯಾಕಾಗಿದೆ, ಏನಾಗಿದೆ. FSL ರಿಪೋರ್ಟ್ ಬರೋದನ್ನು ಕೂಡ ನಾನು ಕೇಳ್ತಾ ಇದ್ದೆ. FSL ಲಾಸ್ಟ್ ಟೈಮು ಕೂಡ ಸ್ಯಾಂಪಲ್ ಒಯ್ದಿರು, ಏನ ಮಗುವಿಗೆ ಹತ್ತಿ ಪೂರಾ ಕಾಲೆಲ್ಲ ಇದಾಗಿತ್ತು, ಮತ್ತೆ ಚಪ್ಪಲ್ದು ಅವರು ಸ್ಯಾಂಪಲ್ ಒಯ್ದು ಆ ಸಮಯದಾಗ ಮಾಡಿದಾಗ ಇಲ್ಲ ಸರ್ ಅದನ್ನಲ್ಲಿ ಏನೂ ಬಂದಿಲ್ಲ, ಏನು ಕೂಡ ಪತ್ತೆ ಆಗಿಲ್ಲ, ಅದರಲ್ಲಿ ಪ್ಲೇನ್ ಇದೆ. ನಾನು ಅದೇ ಮತ್ತೆ ಪ್ಲೇನ್ ಇದೆ ಅಂತಂದ್ರೆ ನೆಲ ಮೇಲೆ ಕಾಲಿಟ್ರ ಕಾಲ್ ಇದಾಗ್ಬಿಡ್ತದ ಅಂತ ಅವನು ಕೂಡ ನಾನು ಕ್ವಶನ್ ಮಾಡಿದೆ.
ಆದ್ರೆ ಯಾವುದು ಕೂಡ ಉತ್ತರ ಕೊಟ್ಟಿಲ್ಲ. ಮೊನ್ನೆನೂ ಕೂಡ 3 ದಿವಸ ಪಲ್ಯ ಆಗಿತ್ತು ಅಂತಂದ್ರೆ ಎತ್ಕೊಂಡು ಕೆಲಸ ಮಾಡ್ಬೇಕಾಗಿತ್ತಲ್ಲ. ಇವತ್ತು ನಾವು ಶಾಸಕರಿದ್ದೇವು, ಸಂಬಂಧಪಟ್ಟ ಸಚಿವರು ಅವ್ರು ಕೂಡ ಗಮನಕ್ಕೂ ಕೂಡ ತಂದಿಲ್ಲ. ನಿನ್ನೆ ನನಗೆ ತಹಸೀಲ್ದಾರ್ ಕೂಡ ಮಾತಾಡಿದಾಗ ಮೊದ್ಲಿಂದೇನು ಹುಡುಗಂದು ಕಂಪನ್ಸೇಷನ್ ಕೊಡ್ಬೇಕು ಅದ್ರ ಬಗ್ಗೆ ನಾವು ಮಾತಾಡಿದಾಗ ಅವಾಗ ಹೇಳಿದ್ರು ತಹಸೀಲ್ದಾರ್ ಅವರು, ಸರ್ ಇಲ್ಲ ಮೊನ್ನೆನೂ ಕೂಡ 3 ದಿವಸ ಮೊದ್ಲ ಮತ್ತೊಂದು ಶಬ್ದ ಬಂತು ಅವಾಗ ಅಂತ ಹೇಳಿದ್ರು. ಅವಾಗೇ ಕ್ರಮ ವಹಿಸಿದ್ರು ಅಂತಂದ್ರೆ ಈ ದೊಡ್ಡ ಅನಾಹುತ ಆಗ್ತಿಲ್ಲ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಗೊತ್ತಾ. ಹೌದು, ಇನ್ನ ಮಕ್ಕಳು ಇವತ್ತಿನ ಮಕ್ಕಳಿಗೆ ಏನು ಹತ್ತಿದ ನೋಡಿ, ಆ ಮಕ್ಕಳು ಆ ಬಸ್ಸಿಗೆ ಹೋಗ್ತಾರ, ಆ ಬಸ್ ಇನ್ನ ಟೈಮ್ ಇದೆ ಅಂತ ಅಲ್ಲಿ ನಿಂತಿದ್ರು ಪಾಪ ಅವರು. ಅವಾಗ ಈ ಒಂದು ಘಟನೆ ಆಗಿದೆ. ಆ ಬಸ್ ಬಂದಾಗ ಇದು ಆಗ್ತಿತ್ತು ಅಂತಂದ್ರೆ ದೊಡ್ಡ ಘಟನೆ ಆಗ್ತಿತ್ತು. ಈಗ ನೋಡಿ, ನಾವು ಜನಪ್ರತಿನಿಧಿಗಳಿರ್ಬೇಕು, ಸರ್ಕಾರ ಮ್ಯಾಗೆ ಒತ್ತಡ ಹೇಳಿ ಇದ್ರ ಬಗ್ಗೆ ಉನ್ನತ ಮಟ್ಟದ ತನಿಖೆ ಆಗ್ಬೇಕು. ಎಲ್ಲರದು ಇವತ್ತ ಜನರದಿದೆ, ನಂದು ಅದೇ ಇದೆ. ಈಗಾಗಲೇ ಅಧಿವೇಶನ ಕೂಡ ನಡೀತಾ ಇದೆ. ನಾಡಿದ್ದೇನೆ ಇದ್ರ ಬಗ್ಗೆ ಅಧಿವೇಶನದಲ್ಲಿ ಕೂಡ ಪ್ರಸ್ತಾವನೆ ಮಾಡಿ ಇದ್ರ ಬಗ್ಗೆ ತನಿಖೆ ಮಾಡ್ಬೇಕಂತ ಹೇಳ್ಬೇಕು. ಈಗಾಗಲೇ ನಮ್ಮ ಸಂಬಂಧಪಟ್ಟ ಉಸ್ತುವಾರಿ ಸಚಿವರಿಗೆ ಡಿ ಸಿ ಅವರಿಗೂ ಕೂಡ ಹೇಳಿದ್ದು. ಯಾಕೆ ಈಗೇನ್ ಗಾಯಗಳು ಆಗಿರ ಅಡ್ಮಿಟ್ ಇದಾರ, ಅವರಿಗೆ ಒಳ್ಳೆ ಹಾಸ್ಪಿಟಲ್ ನಲ್ಲಿ ಟ್ರೀಟ್ಮೆಂಟ್ ಕೊಡ್ಬೇಕಂತ ಈಗಾಗಲೇ ಹೇಳಿದೀವಿ. ಯಾಕಂತಂದ್ರೆ ಇಲ್ಲೊತ್ತಿಗೆ ಮೊದ್ಲ ಉಸ್ಮಾನಿಯಾ ಹಾಸ್ಪಿಟಲ್, ಗೌರ್ಮೆಂಟ್ ಹಾಸ್ಪಿಟಲ್ಗೆ ಹೋಗ್ತಾ ಇದ್ರು ಹೈದರಾಬಾದಿಗೆ. ನಾನು ಹೇಳಿದೆ ಅಲ್ಲಿ ಗೌರ್ಮೆಂಟ್ ಹಾಸ್ಪಿಟಲ್ಗೆ ಹೋಯ್ದಾರ, ಅವ್ರೆಲ್ಲ ನೋಡಿ ಮಾಡೋ ತನಕನೇ ಪೇಷಂಟ್ ಇದು ಹಾಳಾಗುತ್ತೆ. ಅದಕ್ಕಾಗಿ ಅವರಿಗೆ ಒಳ್ಳೆ ಮಲ್ಟಿ ಸ್ಪೆಷಲ್ ಹಾಸ್ಪಿಟಲ್, ಒಳ್ಳೆ ಇದಿದೆ ಅಂತ ಹಾಸ್ಪಿಟಲ್ದಲ್ಲೇ ಅಡ್ಮಿಟ್ ಮಾಡಬೇಕು, ಅಲ್ಲೇ ಟ್ರೀಟ್ಮೆಂಟ್ ಕೊಡ್ಬೇಕಂತ ಇವತ್ತು ಸೋಲಾಪುರ್ನಲ್ಲಿ ಗಂಗಾಮಯ ಹಾಸ್ಪಿಟಲ್, ಇಲ್ಲಿ ಮಲ್ಲಾರೆಡ್ಡಿ ಹಾಸ್ಪಿಟಲ್ ಹೈದರಾಬಾದ್ನಲ್ಲಿ, ಮತ್ತೆ ಒಂದು ಮಗುವಿಗೆ ಗುರುನಾನಕ್ ಇದರಲ್ಲಿ ಚಿಕಿತ್ಸೆ ನಡೀತಾ ಇದೆ ಗೊತ್ತಾ.